ಸೇವಿಸಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 14 ಜನರ ಸಾವಿಗೆ ದೇವಸ್ಥಾನದ ಟ್ರಸ್ಟಿಗಳೇ ಕಾರಣ ಅಂತ ಆರೋಪ ಮಾಡಲಾಗ್ತಾ ಇದೆ. ಯಾಕಂದ್ರೆ ಟ್ರಸ್ಟಿಗಳು ಯಾರು ಪ್ರಸಾದವನ್ನ ತಿಂದಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ 14 ಸಾವು ಆಗೋದಕ್ಕೆ ದೇವಸ್ಥಾನದ ಟ್ರಸ್ಟಿಗಳೇ ಕಾರಣ ಅನ್ನುವಂತ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಸಾದವನ್ನ ಯಾವ ಟ್ರಸ್ಟಿಗಳು ಕೂಡ ಸೇವನೆ ಮಾಡಿರಲಿಲ್ಲ ಅನ್ನುವಂತ ಆರೋಪ ಗ್ರಾಮಸ್ಥರದ್ದಾಗಿದೆ. ಇನ್ನು ಮಾರಮ್ಮನ ಪ್ರಸಾದವನ್ನ ಸೇವಿಸಿ ಏನು 14 ಮಂದಿ ಸಾವನ್ನಪ್ಪಿದ್ದಾರೆ, ಇದಕ್ಕೆ ದೇವಸ್ಥಾನದ ಟ್ರಸ್ಟಿಗಳೇ ಕಾರಣ ಅನ್ನುವಂತ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಸಾದವನ್ನ ಟ್ರಸ್ಟಿಗಳು ಯಾರು ಕೂಡ ಸೇವನೆ ಮಾಡಿರಲಿಲ್ಲ ಅನ್ನುವಂತ ಆರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಒಂದು ಒಳ ಜಗಳಕ್ಕೆ ಅಮಾಯಕರನ್ನ ಬಲಿಪಶು ಮಾಡಿದ್ದಾರೆ. ಕೋಟೆ ಪೊದೆ ಗ್ರಾಮಸ್ಥರು ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಮೃತಪಟ್ಟ ಮೈಲಿಬಾಯಿ ಏನಿದ್ದಾರೆ ಆ ಊರಿನ ಗ್ರಾಮಸ್ಥರು ಈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿ 14 ಸಾವು ಆಗೋದಕ್ಕೆ ಮುಖ್ಯ ಕಾರಣ ದೇವಸ್ಥಾನದ ಟ್ರಸ್ಟಿಗಳೇ ಆಗಿದ್ದಾರೆ. ಒಳ ಜಗಳಕ್ಕೆ ಅಮಾಯಕರನ್ನ ಬಲಿ ಪಡ್ಕೊಂಡಿದ್ದಾರೆ. ಇವರು ಯಾರು ಪ್ರಸಾದವನ್ನ ಸೇವನೆ ಮಾಡಿಲ್ಲ, ಬಂದಂತಹ ಭಕ್ತರಿಗೆ ಜನಕ್ಕೆ ಇವರು ಪ್ರಸಾದವನ್ನ ಕೊಟ್ರೆ ವಿನಃ ಅವ್ರು ಯಾರು ಕೂಡ ಪ್ರಸಾದ ಸೇವನೆ ಮಾಡಿಲ್ಲ. ಹೀಗಾಗಿ ದೇವಸ್ಥಾನದ ಟ್ರಸ್ಟಿಗಳೇ ಈ 14 ಸಾವಿಗೆ ಕಾರಣ ಅಂತ ಮೈಲಿಬಾಯಿ ಸ್ವಗ್ರಾಮದವರು ಹೇಳ್ತಾ ಇದ್ದಾರೆ. ಒಳ ಜಗಳಕ್ಕೆ ಅಮಾಯಕರನ್ನ ಬಲಿ ಪಡ್ಕೊಂಡ್ಬಿಟ್ಟಿದ್ದಾರೆ ದೇವಸ್ಥಾನದ ಟ್ರಸ್ಟಿಗಳು ಅಂತ ಕೋಟೆ ಪೊದೆ ಗ್ರಾಮಸ್ಥರು ಗಂಭೀರವಾದಂತಹ ಆರೋಪವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಈಗ ಮೃತಪಟ್ಟ ಮೈಲಿಬಾಯಿ ಸ್ವಗ್ರಾಮ ಕೋಟೆ ಪೊದೆ ಏನಿದೆ ಆ ಊರಿನ ಗ್ರಾಮಸ್ಥರು ದೇವಸ್ಥಾನದ ಟ್ರಸ್ಟಿಗಳ ಮೇಲೆ ಈ ಆರೋಪ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗ್ರಾಮ ಇದಾಗಿದೆ. ಈಗ ಮೈಲಿಬಾಯಿ ಕೂಡ ಬದುಕಿ ಬರ್ತಾರೆ ಅಂತ ಮಕ್ಕಳು ಕಾಯ್ತಾ ಇದ್ರು. ಒಂದು ಕಡೆ ಅಪ್ಪ ತೀರ್ಕೊಂಡಿದ್ದಾರೆ, ಅಮ್ಮ ಬದುಕಿ ಬರ್ತಾರೆ ಅನ್ನೋ ಆಸೆ ಇಟ್ಕೊಂಡಿದ್ರು, ಭರವಸೆ ಇತ್ತು. ಈಗ ಅವರು ಕೂಡ ಮೃತಪಟ್ಟಿದ್ದಾರೆ. ಗ್ರಾಮಸ್ಥರ ಆಕ್ರೋಶ ಕೂಡ ಜಾಸ್ತಿ ಆಗಿದೆ. ಆಕ್ರಂದನ ಕೂಡ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇದೆ ಅಂತ. ಈ 14 ಸಾವು ಆಗೋದಕ್ಕೆ ದೇವಸ್ಥಾನದ ಟ್ರಸ್ಟಿಗಳೇ ಕಾರಣ. ಅವರವರ ಒಳ ಜಗಳಕ್ಕೆ ಅಮಾಯಕರನ್ನ ಬಲಿ ಪಡ್ಕೊಂಡಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಕೋಟೆ ಪೊದೆಯ ಗ್ರಾಮಸ್ಥರು. ಮಗಳು ಕೂಡ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಮೊನ್ನೆ ಅಷ್ಟೇ ತಂದೆ ಮೃತಪಟ್ಟಿದ್ದಾರೆ. ಈಗ ತಾಯಿಯನ್ನು ಕಳೆದುಕೊಂಡು ಅನಾಥವಾಗಿದ್ದಾರೆ. 3 ಮಕ್ಕಳಿದ್ದಾರೆ ಮೈಲಿಬಾಯಿಗೆ. ಆ 3 ಮಕ್ಕಳನ್ನ ಅಗಲಿ ಹೋಗಿದ್ದಾರೆ. ಹಾಗೇನೆ ಈ 14 ಮಂದಿ ಮೃತಪಡೋದಕ್ಕೆ ದೇವಸ್ಥಾನದ ಟ್ರಸ್ಟಿಗಳೇ ಕಾರಣ. ಆ ಟ್ರಸ್ಟಿಗಳು ಯಾರು ಕೂಡ ತಯಾರಾದಂತ ಪ್ರಸಾದವನ್ನ ಸೇವನೆ ಮಾಡಲಿಲ್ಲ, ಬಂದಂತವ್ರಿಗೆ ಕೊಟ್ರು. ಹೀಗಿದ ಮೇಲೆ ಅವರೇ ಈ ರೀತಿ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಮಾರಮ್ಮನ ಪ್ರಸಾದ ಸೇವಿಸಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸ್ವಸ್ಥರ ದೇಹದಲ್ಲಿ ಅಪಾರ ಪ್ರಮಾಣದ ವಿಷವಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಅಧೀಕ್ಷಕ ಗುರುಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಮೃತಪಟ್ಟಿದ್ದಾರೋ ಅವರ ದೇಹದಲ್ಲಿ ವಿಷಕಾರಿ ಅಂಶ ಪತ್ತೆ ಆಗಿದೆ. ಅಸ್ವಸ್ಥರ ದೇಹದಲ್ಲಿ ಅಪಾರ ಪ್ರಮಾಣದ ವಿಷ ಇತ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮೈಸೂರು ಜೆಎಸ್ಎಸ್ ಆಸ್ಪತ್ರೆಯ ಅಧೀಕ್ಷಕ ಗುರುಸ್ವಾಮಿ ಅವರು. ಯಾಕೆಂದ್ರೆ ಈ ವಿಷಕ್ಕೆ ಕಾಲಮಿತಿ ಅನ್ನೋದು ಇಲ್ಲ ಅಂತ ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಆರ್ಗ್ಯಾನೋ ಫಾಸ್ಫರಸ್ ಅನ್ನೋದು ಇತ್ತು. ವಿಭಾಗದಲ್ಲಿ ನಾವು ಚಿಕಿತ್ಸೆಯನ್ನ ಕೊಟ್ಟಾಗ ಗೊತ್ತಾಯಿತು ಕೆಲವರ ಶ್ವಾಸಕೋಶ ಹಾಗೆ ಕಿಡ್ನಿ ಕೂಡ ಹಾನಿಯಾಗಿತ್ತು. ಈ ವಿಷಕ್ಕೆ ಕಾಲಮಿತಿ ಅನ್ನೋದು ಇಲ್ಲ. ಆರೋಗ್ಯ ಸ್ಥಿಮಿತವೇ ಇಲ್ಲಿ ಮುಖ್ಯವಾಗುತ್ತೆ. ಯಾಕಂದ್ರೆ ಆ ವಿಷ ಅತ್ಯಂತ ಪರಿಣಾಮಕಾರಿಯಾದಂತ ವಿಷ ಆಗಿತ್ತು. ಹೀಗಾಗಿ ಅವರು ಸಾವನ್ನಪ್ಪಿದ್ದಾರೆ. ಯಾವ ಸಂದರ್ಭದಲ್ಲೂ ಇದು ಪರಿಣಾಮವನ್ನ ಬೀರಬಹುದು. ಸ್ಟಮಕ್ ವಾಶ್ ಅತ್ಯಂತ ಪ್ರಮುಖ ಚಿಕಿತ್ಸೆ ಆಗುತ್ತೆ. ಅದು ಕೊಟ್ಟರೂ ಕೂಡ ಕೆಲವರು ಬದುಕಲಿಲ್ಲ. ಸದ್ಯ ಜೆಎಸ್ಎಸ್ ನಲ್ಲಿ ಇವರಿಗೆ ವೆಂಟಿಲೇಟರ್ ನಲ್ಲಿ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ ಅಂತ ಜೆಎಸ್ಎಸ್ ಅಧೀಕ್ಷಕ ಹೇಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ಇದು ಪರಿಣಾಮವನ್ನ ಬೀರಬಹುದು. ಇದಕ್ಕೆ ಕಾಲಮಿತಿ ಅನ್ನೋದು ಇಲ್ಲ. ಸ್ಟಮಕ್ ವಾಶ್ ಅನ್ನುವಂತ ಪ್ರಮುಖ ಚಿಕಿತ್ಸೆಯನ್ನ ಕೂಡ ನಾವು ಕೊಡುವ ಪ್ರಯತ್ನವನ್ನ ಮಾಡಿದೀವಿ, ಆದರೆ ಅದು ಸಕ್ಸಸ್ ಆಗಲಿಲ್ಲ. ಇನ್ನೂ 5 ನಾವು ವೆಂಟಿಲೇಟರ್ ನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅತ್ಯಂತ ಪರಿಣಾಮಕಾರಿಯಾದಂತ ವಿಷ ಆಗಿತ್ತು ಅದು. ಅದಕ್ಕೆ ಕಾಲ ಮಿತಿ ಅನ್ನೋದು ಇಲ್ಲ. ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಇದು ರಿಯಾಕ್ಟ್ ಮಾಡಬಹುದು. ಯಾಕೆಂದ್ರೆ 5ರಲ್ಲಿ ಈಗ ಓರ್ವ ಮಹಿಳೆಯ ಸ್ಥಿತಿ ಕೂಡ ಗಂಭೀರ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೈಸೂರು ಜೆಎಸ್ಎಸ್ ಆಸ್ಪತ್ರೆಯ ಅಧೀಕ್ಷಕ ಗುರುಸ್ವಾಮಿ ಅವರು. ಈಗ ಏನು ಮೃತಪಟ್ಟಿದ್ದಾರೆ ಅವರ ದೇಹದಲ್ಲಿ ಪರಿಣಾಮಕಾರಿಯಾದಂತ ವಿಷ ಇತ್ತು. ಈ ಕಾರಣಕ್ಕಾಗಿಯೇ ಅವರು ಮೃತಪಟ್ಟಿದ್ದಾರೆ. ಇದಕ್ಕೆ ಯಾವ ಕಾಲಮಿತಿ ಅನ್ನೋದು ಕೂಡ ಇರಲಿಲ್ಲ. ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಇದು ಪರಿಣಾಮ ಬೀರುವಂತ ಚಾನ್ಸಸ್ ಇರುತ್ತೆ.
ಆಗುತ್ತೆ. ಸ್ಟಮಕ್ ವಾಶ್ ಮಾಡುವ ಮುಖಾಂತರ ಚಿಕಿತ್ಸೆಯನ್ನ ಕೊಡುವ ಪ್ರಯತ್ನವನ್ನ ನಾವು ಕೂಡ ಮಾಡಿದೀವಿ. ಆದರೆ ಈ ಅಪಾರ ವಿಷ ದೇಹವನ್ನ ಹೊಕ್ಕಿತ್ತು, ಶ್ವಾಸಕೋಶ ಡ್ಯಾಮೇಜ್ ಆಗಿತ್ತು, ಕೆಲವರಿಗೆ ಕಿಡ್ನಿ ಕೂಡ ಡ್ಯಾಮೇಜ್ ಆಗಿತ್ತು. ಹೀಗಾಗಿ ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಈ ವಿಷಕ್ಕೆ ಕಾಲಮಿತಿ ಇಲ್ಲ, ಆರೋಗ್ಯ ಸ್ಥಿಮಿತವೇ ಮುಖ್ಯವಾಗುತ್ತೆ. ಯಾವ ಸಂದರ್ಭದಲ್ಲೂ ಬೇಕಾದ್ರೂ ಇದು ಎಫೆಕ್ಟ್ ಅನ್ನ ಉಂಟು ಮಾಡಬಹುದು ದೇಹದ ಮೇಲೆ. ಕೆಲವರಿಗಂತೂ ಕಿಡ್ನಿ ಫೇಲ್ಯೂರ್ ಆಗಿತ್ತು, 2 ಕಿಡ್ನಿಗಳು ಫೇಲ್ಯೂರ್ ಆಗಿತ್ತು, ಶ್ವಾಸಕೋಶ ಕೂಡ ಸಾಕಷ್ಟು ಹಾನಿಗೆ ಒಳಗಾಗಿತ್ತು. ಹೀಗಾಗಿ ಮೃತಪಟ್ಟಿದ್ದಾರೆ ಅಂತ ಜೆಎಸ್ಎಸ್ ಅಧೀಕ್ಷಕ ಹೇಳಿದ್ದಾರೆ.